ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನಾವು ಹೋಗಿರೋ ದೇವಸ್ಥಾನ ಹೆಸರು ಬಂದು ಭೂವರ ಸ್ವಾಮಿ ದೇವಸ್ಥಾನ ಅಂತ. ಇದು ಎಲ್ಲಿದೆ ಅಂತಲೂ ಕೂಡ ಹೇಳ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ದೇವಸ್ಥಾನದಿಂದ ಒಳಗಡೆ ಬರುವಾಗ ರೈಟ್ ಸೈಡಲ್ಲಿ ಒಂದು ಆಂಜನೇಯನ ದೇವಸ್ಥಾನ, ಅಂದರೆ ಪುಟ್ಟ ಆಂಜನೇಯನ ದೇವಸ್ಥಾನ ಇತ್ತು. ಅಲ್ಲಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಹಾಗೆಯೇ ನೆಕ್ಸ್ಟು ನಾವು ದೇವ್ರು ನೋಡೋಕ್ಕೆ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ಭೂವರ ಸ್ವಾಮಿ ಅಂದರೆ ವರಾಹ ಸ್ವಾಮಿಯ ವಿಷ್ಣುವಿನ 3ನೇ ಅವತಾರ. ಭೂವರ ಸ್ವಾಮಿ ದೇವಸ್ಥಾನ ಬಂದ್ಬಿಟ್ಟು ಕಲ್ಲಳ್ಳಿ, ಕರ್ನಾಟಕದ ಮಂಡ್ಯ ಜಿಲ್ಲೆ ಹತ್ರ ಇದೆ. ಅದು ಇದಲ್ಲ, ಇದು ಯಳಂದೂರಿನಲ್ಲಿ ಸ್ಥಾಪನೆ ಆಗಿರೋಂಥದ್ದು. ನಾನು ಕೂಡ ಫಸ್ಟ್ ಟೈಮ್ ಇದು ನೋಡಿದ್ದು ಭೂವರ ಸ್ವಾಮಿ ದೇವಸ್ಥಾನನ. ಅದು ನಮ್ಮ ಯಳಂದೂರಿನಲ್ಲಿ. ಇವಾಗ ಯಾರಾದರೂ ಹೊಸ್ದಾಗಿ ಮನೆ ತಗೋತಿದ್ದೀವಿ, ಇಲ್ಲ ಸೈಟ್ ತಗೋತಿದ್ವಿ, ಇಲ್ಲ ಭೂಮಿ ಪೂಜೆ ಏನಾದರೂ ಮಾಡಬೇಕು, ಆ ಥರ ಏನಾದರೂ ಇಟ್ಕೊಂಡು ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಆಲ್ಮೋಸ್ಟ್ ನಾನು ಕೇಳಿರೋ ಥರ ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ ಅಂತಲೇ ಹೇಳ್ತಾರೆ. ಓಂ ನಮೋ ಭಗವತೆ ವರಾಯ ಭೂಭಾರ ಅರಾಣಾಯ ನಮಃ ಮಂತ್ರಗಳನ್ನು ನಮಗೆ ಹೇಳೋದ್ರಿಂದ ಸ್ವಲ್ಪ ಎನರ್ಜಿ ಕೂಡ ಪಾಸ್ ಆಗುತ್ತೆ. ಅದ್ರ ಜೊತೆಗೆ ನಾವು ದೇವಸ್ಥಾನಕ್ಕೆ ಹೋದ ತಕ್ಷಣ ನಮಗೆ ನೆಮ್ಮದಿ ಥರ ಫೀಲ್ ಆಗುತ್ತೆ. ಇನ್ನೊಂದು ಯಾವುದೇ ಕಷ್ಟಗಳಿದ್ರೂ ಭಗವಂತನ ಮುಂದೆ ಹೇಳ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆನೂ ಕೂಡ ಇದೆ. ಅದೇ ಥರ ನಾನು ಯಾವಾಗಲೂ ದೇವಸ್ಥಾನಕ್ಕೆ ಹೋದಾಗ ನಾನು ಒಂದೇ ಬೇಡ್ಕೊಳ್ಳೋದು, ಭಗವಂತ ನಮಗೆ ದುಡಿಯೋ ಶಕ್ತಿನ ಕೊಡು ಭಗವಂತ ಅಂತ. ಯಾಕಂದರೆ ಆರೋಗ್ಯನೂ ಕೂಡ ಚೆನ್ನಾಗಿಟ್ಟಿರು ಅಂತ. ಇದೆಷ್ಟೇ ನಾನು ಕೇಳ್ಕೊಳ್ಳೋದು. ಯಾಕೆ ಅಂತಂದರೆ ಇವಾಗ ನಾವು ಚೆನ್ನಾಗಿದ್ದೀವಿ, ದುಡಿಯೋಂಥ ಶಕ್ತಿ ಇದೆ ಅಂದರೆ ಭಗವಂತ ನಮಗೆಲ್ಲನೂ ಕಲ್ಪಿಸ್ತಾನೆ ಅಂತ ಅಷ್ಟೇ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋಗಿದ್ದೆ ನಮ್ಮ ಆಂಜನೇಯನ ನೋಡೋಕ್ಕೆ ಅಂತ. ಅಲ್ಲೇ ಪಕ್ಕದಲ್ಲಿತ್ತು ಆಂಜನೇಯ, ತುಂಬ ಹಳೇದು. ಯಾಕಂದರೆ ಇವಾಗ ನೋಡ್ತಾ ಇದ್ದೀರಲ್ವ, ಅದು ಕಲ್ಲಲ್ಲೇ ಕೆತ್ತಿರೋ ಥರ ಇದೆ ಅಲ್ವಾ, ಅದು ಕೆತ್ತಿರೋದೇನೆ ಅದು. ಆದರೆ ಈ ದೇವಸ್ಥಾನ ಬಂದ್ಬಿಟ್ಟು ತುಂಬ ಹಳೇದು. ಹೊರಗಡೆಗೆ ದೇವಸ್ಥಾನನೇ ಸರಿಯಾಗಿ ಕಾಣಿಸಲ್ಲ, ಬಟ್ ಒಳಗಡೆ ಹೋದಾಗ ತುಂಬ ಚೆನ್ನಾಗಿದೆ. ನಾನು ಈ ಫಸ್ಟ್ ಟೈಮ್ ನೋಡಿರೋದು. ಯಾರೆಲ್ಲ ಯಳಂದೂರು ಸೈಡ್ನವ್ರು ಯಾರಾದರೂ ನಂದು ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋನಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.